ನಮಸ್ಕಾರ. ಊರು ಸುತ್ತೋಣ ಬನ್ನಿ ವೀಕ್ಷಕರಿಗೆ. ಇವತ್ತು ನಾವು ನಿಮಗೆ ಎಲ್ಲೂ ಹೇಳದ ಮಾಹಿತಿಯನ್ನ ಹೇಳಲು ಹೊರಟಿದ್ದೀವಿ. ವಿಡಿಯೋನ ಪೂರ್ತಿ ನೋಡಿ. ಉಡುಪಿ ಅಂದ ಕೂಡಲೇ ನಮ್ಗೆ ನೆನಪಾಗೋದು ಆ ಮುದ್ದು ಕೃಷ್ಣ. ಆದ್ರೆ ಅನೇಕರಿಗೆ ಉಡುಪಿಗೆ ಬಂದಾಗ ದರ್ಶನ ಹೇಗ್ ಮಾಡಬೇಕು, ಮೊದಲು ಎಲ್ಲಿಗೆ ಹೋಗ್ಬೇಕು ಮತ್ತು ಕಡೆಗೋಲು ಕೃಷ್ಣನ ದರ್ಶನದ ನಂತರ ಏನ್ ಮಾಡ್ಬೇಕು ಅನ್ನೋದು ಸರಿಯಾಗಿ ತಿಳಿದಿರೋದಿಲ್ಲ. ಶಾಸ್ತ್ರೋಕ್ತವಾಗಿ ದರ್ಶನ ಮಾಡಿದ್ರೆ ಮಾತ್ರ ಆ ಪುಣ್ಯ ಲಭಿಸತ್ತೆ ಎನ್ನಲಾಗುತ್ತೆ. ಇಂದಿನ ವಿಡಿಯೋದಲ್ಲಿ ನಾವು ಉಡುಪಿ ಶ್ರೀ ಕೃಷ್ಣನ ದರ್ಶನ ಪಡೆಯುವ ಸರಿಯಾದ ಕ್ರಮ ಮತ್ತು ದರ್ಶನದ ನಂತರ ಭೇಟಿ ನೀಡಬೇಕಾದ ಪ್ರಮುಖ ಸ್ಥಳಗಳ ಬಗ್ಗೆ ತಿಳಿಯೋಣ. ಉಡುಪಿ ಕೃಷ್ಣನ ದರ್ಶನಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಉಡುಗೆ ಹೇಗಿರ್ಬೇಕು ಗೊತ್ತಿಯ ಸಾಂಪ್ರದಾಯಿಕ ಉಡುಗೆಯನ್ನ ಮಾತ್ರ ಧರಿಸಬೇಕು. ಪುರುಷರು ಪಂಚೆ ಶರ್ಟ್ ಧರಿಸಬೇಕು. ದೇಗುಲದ ಒಳಗೆ ಹೋಗುವಾಗ ಶರ್ಟ್ ತೆಗಿಬೇಕು. ಇನ್ನು ಮಹಿಳೆಯರು ಸೀರೆ ಅಥವಾ ಚೂಡಿದಾರ್ ಧರಿಸೋದು ಸೂಕ್ತ. ಕೃಷ್ಣನ ಸಮಯದ ದರ್ಶನ ಬೆಳಗ್ಗೆ 5ರಿಂದ ರಾತ್ರಿ 9 ಗಂಟೆವರೆಗೆ ಉಡುಪಿ ಕೃಷ್ಣನ ದರ್ಶನ ಲಭ್ಯವಿರುತ್ತೆ. ಆದ್ರೆ ನೀವು ಬೆಳಗ್ಗೆ 7ರಿಂದ 9 ಗಂಟೆ ಒಳಗೆ ಹೋಗಲು ಪ್ರಯತ್ನ ಮಾಡಿ. ಆಗ ಪೂಜಾ ಸಮಯ ಇರುತ್ತೆ. ದೇವರನ್ನ ಮನಸ್ಫೂರ್ತಿಯಾಗಿ ಕಣ್ತುಂಬಿಕೊಳ್ಳಬಹುದು. ಅನಂತೇಶ್ವರ ಮತ್ತು ಚಂದ್ರಮೌಳೀಶ್ವರ. ಉಡುಪಿ ಕೃಷ್ಣ ಮಠಕ್ಕೆ ಹೋಗುವ ಮೊದಲು ನೀವು ಭೇಟಿ ನೀಡಲೇಬೇಕಾದ 2 ದೇವಸ್ಥಾನಗಳಿವೆ. ಮೊದಲನೆಯದಾಗಿ ಶ್ರೀ ಚಂದ್ರಮೌಳೀಶ್ವರ ದೇವಸ್ಥಾನ. ಇದು ಶಿವನ ಸನ್ನಿಧಿ. ಕೃಷ್ಣನ ದರ್ಶನಕ್ಕೆ ಮುನ್ನ ಇಲ್ಲಿ ಶಿವನ ಆಶೀರ್ವಾದ ಪಡೆಯೋದು ಪದ್ಧತಿ. ನಂತರ ಪಕ್ಕದಲ್ಲೇ ಇರುವ ಶ್ರೀ ಅನಂತೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ಇದು ಪರಶುರಾಮ ಕ್ಷೇತ್ರವೆಂದು ಪ್ರಸಿದ್ಧ. ಈ ದೇವಸ್ಥಾನವು ಕೃಷ್ಣ ಮಠಕ್ಕಿಂತಲೂ ಹಳೆಯದು. ಇಲ್ಲಿ ದರ್ಶನ ಮುಗಿಸಿದ ನಂತರವೇ ನೀವು ಕೃಷ್ಣ ಮಠದತ್ತ ಹೆಜ್ಜೆ ಹಾಕಬೇಕು. ಶ್ರೀಕೃಷ್ಣನ ದರ್ಶನ, ನವಗ್ರಹ ಕಿಂಡಿ. ಈಗ ಕೃಷ್ಣ ಮಠದ ಒಳಗೆ ಪ್ರವೇಶ. ಉಡುಪಿಯಲ್ಲಿ ಕೃಷ್ಣನನ್ನ ನೇರವಾಗಿ ನೋಡಲು ಸಾಧ್ಯವಿಲ್ಲ. ಅಥವಾ ನವಗ್ರಹ ಕಿಂಡಿಯ ಮೂಲಕವೇ ಆ ಮುದ್ದು ಕೃಷ್ಣನನ್ನ ಕಣ್ತುಂಬಿಕೊಳ್ಬೇಕು. ಕನಕನ ಕಿಂಡಿ ಎಂದರೆ ದೇವಸ್ಥಾನದ ಹೊರಗೆ ಇರುವ ಕಿಂಡಿ. ಇನ್ನು ನವಗ್ರಹ ಕಿಂಡಿ ಅಂದ್ರೆ ನಾವು ಕೃಷ್ಣನನ್ನ ದರ್ಶನ ಮಾಡುವ ಸಲುವಾಗಿ ಸರದಿ ಸಾಲಿನಲ್ಲಿ ನಿಂತು ಕೃಷ್ಣನ ನಾಮ ಜಪ ಮಾಡ್ತಾ ಮುಂದೆ ಬಂದಾಗ ನಮಗೆ ಕೃಷ್ಣನ ದರ್ಶನ ನೀಡುವ ಪುಣ್ಯ ಕಿಂಡಿ. ಇತ್ತೀಚೆಗೆ ನವಗ್ರಹ ಕಿಂಡಿಯನ್ನ ಸಂಪೂರ್ಣ ಸ್ವರ್ಣ ಲೇಪಿತ ಮಾಡಲಾಗಿದೆ. ನೀವು ಬರೀ ಕೃಷ್ಣನ ದರ್ಶನ ಮಾಡಿದ್ರೆ ಸಾಲದು, ಈ ನವಗ್ರಹ ಕಿಂಡಿಗಳ ಮೂಲಕ 9 ರಂಧ್ರಗಳಿಂದಲೂ ಕೃಷ್ಣನ ನೋಡ್ಲೇಬೇಕು. ಆಗ ಮಾತ್ರ ನಿಮಗೆ ಕೃಷ್ಣನ ನೋಡಿದ ಫಲ ಸಿಗತ್ತೆ. ಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಪಡೆಯುವಾಗ ಏಕಾಗ್ರತೆಯಿಂದ ಪ್ರಾರ್ಥಿಸಿ. ದರ್ಶನದ ನಂತರ ಮಠದ ಒಳಗೆ ಪ್ರದಕ್ಷಿಣೆ ಬನ್ನಿ. ಅಲ್ಲಿರುವ ಮುಖ್ಯ ಪ್ರಾಣದೇವರಾದ ಹನುಮಂತನ ದರ್ಶನ ಪಡೆಯೋದನ್ನ ಮರಿಬೇಡಿ. ಏಕೆಂದ್ರೆ ಮಧ್ವಾಚಾರ್ಯರು ಸ್ಥಾಪಿಸಿದ ಈ ಕ್ಷೇತ್ರದಲ್ಲಿ ಹನುಮಂತನಿಗೆ ವಿಶೇಷ ಸ್ಥಾನ ಹಾಗೂ ಶಕ್ತಿ ಇದೆ. ಮಧ್ವ ಸರೋವರ ಮತ್ತು ಭೋಜನ ಪ್ರಸಾದ. ದರ್ಶನದ ನಂತರ ಮಠದ ಆವರಣದಲ್ಲಿರುವ ಮಧ್ವ ಸರೋವರವನ್ನು ವೀಕ್ಷಿಸಿ. ಉಡುಪಿಯ ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿನ ಅನ್ನದಾನ. ಇಲ್ಲಿ ಭೋಜನ ಪ್ರಸಾದ ಅತ್ಯಂತ ರುಚಿಕರ ಮತ್ತು ಪವಿತ್ರ. ಮಧ್ಯಾಹ್ನ ತಪ್ಪದೆ ಪ್ರಸಾದ ಸ್ವೀಕರಿಸಿ. ರಾತ್ರಿ ಊಟ ಕೂಡ ಇದೆ. ಕೃಷ್ಣ ದರ್ಶನದ ನಂತರ ಎಲ್ಲಿಗೆ ಹೋಗ್ಬೇಕು? ಕೃಷ್ಣನ ದರ್ಶನ ಮುಗಿದ ನಂತರ ನೀವು ಉಡುಪಿಯ ಸುತ್ತಮುತ್ತಲಿನ ಈ ಸುಂದರ ಸ್ಥಳಗಳಿಗೆ ಭೇಟಿ ನೀಡಬಹುದು. ಮಲ್ಪೆ ಬೀಚ್ ಕೃಷ್ಣ ಮಠದಿಂದ ಕೇವಲ 5ರಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿನ ಸಮುದ್ರದ ಅಲೆಗಳ ಸೌಂದರ್ಯ ಮಾತ್ರ ಅದ್ಭುತ. ಸೇಂಟ್ ಮೇರಿಸ್ ಐಲ್ಯಾಂಡ್. ಮಾಲ್ಪೆಯಿಂದ ಬೋಟ್ ಮೂಲಕ ಇಲ್ಲಿಗೆ ಹೋಗಬಹುದು. ಇದು ಜಗತ್ತಿನ ಅಪರೂಪದ ಶಿಲಾರಚನೆಗಳನ್ನ ಹೊಂದಿದೆ. ಸೇಂಟ್ ಮೇರಿಸ್ ಐಲ್ಯಾಂಡ್ ಬಗ್ಗೆನೇ ಸಂಪೂರ್ಣವಾಗಿ ಒಂದು ವಿಡಿಯೋವನ್ನ ಮಾಡಲಿದ್ದೇವೆ. ಆಗ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀವಿ. ಪವಿತ್ರ ಪಾಜಕ ಕ್ಷೇತ್ರ. ಉಡುಪಿಯಲ್ಲಿ ಪಾಜಕ ಕ್ಷೇತ್ರಕ್ಕೆ ಅದರದ್ದೇ ಆದ ಮಹತ್ವವಿದೆ. ಇದು ಮಧ್ವಾಚಾರ್ಯರು ಹುಟ್ಟಿದ ಸ್ಥಳ, ಅಂತಕ್ಕೆ ಅಡಿಪಾಯ ಹಾಕಿದ ಸ್ಥಳ. ಇದರ ಬಗ್ಗೆ ಕೂಡ ಮುಂದೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀವಿ. ಆಗ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ. ಉಡುಪಿ ಕೇವಲ ಪ್ರವಾಸಿ ತಾಣವಲ್ಲ, ಅದೊಂದು ಭಕ್ತಿಯ ಕೇಂದ್ರ. ಮುಂದಿನ ಬಾರಿ ಉಡುಪಿಗೆ ಹೋದಾಗ ಇದೇ ಕ್ರಮದಲ್ಲಿ ಕೃಷ್ಣನ ದರ್ಶನ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು. ಹೀಗೆ ಊರು ಸುತ್ತೋಣ ಬನ್ನಿ ಚಾನೆಲ್ ನೋಡ್ತಾ ಇರಿ, ಬೆಂಬಲಿಸ್ತಾ ಇರಿ. ಕೃಷ್ಣಾರ್ಪಣಮಸ್ತು.